ನೆಕ್ಸ್ಟ್ ಅಲ್ಲಿ ಮೊಟ್ಟು ಬರ್ತನಾಗ ತೋಜಿಪಾವ. How was the experience? Nice. ಅಬ್ಬಾ ಹಿಡೆ ಬತ್ತಿ ಬಕ್ಕ. Abba na very good. ಕಲಾಕಾರರು ನಮಸ್ತೆ ಎಲ್ರಿಗೂ. ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಜರ್ನಿ ಮತ್ತೆ ಕಂಟಿನ್ಯೂ ಆಗಿತ್ತು. ಬಟ್ ಎಲ್ಲಿಗೆ ಅಂತ ಹೇಳಿರಲಿಲ್ಲ. ಈಗಾಗಲೇ ನಿಮಗೆ ತಮ್ಮನೇನಲ್ಲಿ ನೋಡಿದ ಹಾಗೆ ಎಲ್ಲಿಗೆ ನಮ್ಮ ಪಯಣ ಅಂತ ಗೊತ್ತಾಗಿರುತ್ತೆ. ಆದರೆ ನಮ್ಮದು CNG ಗಾಡಿಯಾಗಿರೋದ್ರಿಂದ ಅಲ್ಲಲ್ಲಿ ಸ್ಟಾಪ್ ಕೊಡ್ತಿದ್ವಿ. ಆದರೆ ಖರ್ಚು ಸ್ವಲ್ಪ ಕಡಿಮೆ ಹೋಗ್ತಿತ್ತು. ಹಾಗೆಯೇ ನೈಟ್ ಊಟಕ್ಕೆ ಅಂತ ಒಂದು ಡಾಬಾದಲ್ಲಿ ನಿಲ್ಲಿಸಿದ್ವಿ. ಇಲ್ಲಿ ಫುಡ್ ಒಳ್ಳೆದಿತ್ತು, ಆದರೂ ಯಾಕೂ ನಂಗೆ ಇಷ್ಟ ಆಗಿಲ್ಲ. ಬಟ್ ನನ್ನ ಫೇವ್ರೇಟ್ ಆಲ್ ಟೈಮ್ ಕರ್ಡ್ ರೈಸ್ನ ನಾನು ಇಲ್ಲೂ ಆರ್ಡರ್ ಮಾಡಿದೆ. ಊಟ ಮುಗಿಸ್ಕೊಂಡು ನಾವು ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಆದರೆ ಇಲ್ಲಿನ ಫುಡ್ಗೂ ನಮ್ಮ ಮಂಗಳೂರು ಫುಡ್ಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಅದಕ್ಕೋಸ್ಕರ ನಾನು ಕರ್ಡ್ ರೈಸ್ನೇ ಯಾವಾಗಲೂ ಚೂಸ್ ಮಾಡ್ತೀನಿ. ನಾವು ನೈಟ್ ಜರ್ನಿ ಸ್ಟಾರ್ಟ್ ಮಾಡಿ ಇಲ್ಲಿಗೆ 3 days ಆಗ್ತಾ ಬಂತು. ಕರೆಕ್ಟ್ ನಿದ್ದೆ ಇಲ್ಲ, ಬಟ್ ವಿಧಿ ಇಲ್ಲ, ನಮಗೂ ರಜೆ ಇಲ್ಲ. ಯಾಕಂದರೆ ವರ್ಕಿಂಗ್ ಇರೋದ್ರಿಂದ ನಮಗೆ ರಜೆ ಇಲ್ಲ. ಹಾಗಾಗಿ ವಿಧಿ ಇಲ್ಲದೆ ಕಂಟಿನ್ಯೂಸ್ ಟ್ರಾವೆಲ್ ಮಾಡಬೇಕಿತ್ತು. ಸೊ ಫೈನಲಿ ನಾವು ತಿರುಪತಿ ರೀಚ್ ಆದ್ವಿ. ತಿರುಪತಿದು ವಿಭೂತಿ ಕಾಂಪ್ಲೆಕ್ಸ್ ಹತ್ರ ರೀಚ್ ಆಗಿದ್ವಿ. ಬಟ್ ನಮಗೆ ರೂಮ್ ಹುಡ್ಕೋ ಪರಿಸ್ಥಿತಿ ಇರಲಿಲ್ಲ. ಯಾಕಂದರೆ ನಾವು ಲಾಸ್ಟ್ ಟೈಮ್ ಸ್ಟೇ ಆಗಿದ್ದು ರೂಮ್ ನಮಗೆ ಬೆಸ್ಟ್ ಅನಿಸಿತ್ತು. ಸೊ ಮತ್ತೆ ಅಲ್ಲಿಗೆ ಹೋದು ಚೆಕ್ ಇನ್ ಮಾಡಿ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಅಂತ ಹೊರಟ್ವಿ. ಆದರೆ ಬೆಳಿಗ್ಗಿನ ಟಿಫಿನ್ ಆಗಿರಲಿಲ್ಲ. ಅದಕ್ಕೆ ಅಲ್ಲೇ ರೂಮ್ ಅಪೋಸಿಟ್ ಇರೋ ಹೋಟೆಲ್ಗೆ ಹೋಗಿ ಅಲ್ಲಿ ನಮ್ಮ ತಿಂಡಿನ ಮುಗಿಸ್ಕೊಂಡು ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಹೊಟ್ಟೆ ತುಂಬಿತು, ಇನ್ನೇನಿದ್ರು ಬೆಟ್ಟ ಹತ್ತೋ ಟೈಮ್. ನಾವು ಲಾಸ್ಟ್ ಟೈಮ್ ಸಹ ಸ್ಟೆಪ್ಪಲ್ಲೇ ಹೋಗಿರೋದ್ರಿಂದ ಈ ಸಲಿನೂ ಸ್ಟೆಪ್ಸಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ನಮ್ಮ ಹತ್ರ ಟಿಕೆಟ್ ಇರಲಿಲ್ಲ. ನೋಡೋಣ ಏನಾಗುತ್ತೆ ಅಂತ ನಮ್ಮ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ. ನಂತರ ನಾವೊಂದು ಆಟೋ ಹಿಡ್ಕೊಂಡು ಶ್ರೀವಾರಿ ಮೆಟ್ಟಿಲು ಹತ್ರ ಹೋದ್ವಿ. ತಿರುಪತಿಲಿ 2 ಮೆಟ್ಟಿಲುಗಳಿವೆ. ಒಂದು ಶ್ರೀವಾರಿ ಮೆಟ್ಟಿಲು ಮತ್ತು ಅಲಿಪಿರಿ ಮೆಟ್ಟಿಲು ಅಂತ. ಸೊ ಇಲ್ಲಿ ನಿಮಗೆ ಶ್ರೀವಾರಿ ಮೆಟ್ಟಿಲು ಹತ್ರ 2300 ಚಿಲ್ಲರೆ ಮೆಟ್ಟಿಲಿದ್ರೆ, ಅಲಿಪಿರಿ ಮೆಟ್ಟಿಲು ಹತ್ರ 3500 ಮೆಟ್ಟಿಲುಗಳಿದೆ. ಸೊ ನಿಮ್ಗೆ ಯಾವುದು ಕಂಫರ್ಟೇಬಲ್ ಆಗುತ್ತೋ ಅದರಲ್ಲಿ ನೀವು ಬೆಟ್ಟನ ಹತ್ಬೋದು. ನಾವಿಲ್ಲಿ 11:40 ಅಷ್ಟೊತ್ತಿಗೆ ಬೆಟ್ಟ ಹತ್ತೋಕೆ ಸ್ಟಾರ್ಟ್ ಮಾಡಿದ್ವಿ. ಆದರೆ ಎಲ್ಲರ ಕೈಯಲ್ಲೂ ಟಿಕೆಟ್ ಇತ್ತು. ಅದನ್ನು ನೋಡಿ ಸ್ವಲ್ಪ ಭಯನೂ ಆಯಿತು, ನಮಗೆ ದರ್ಶನ ಸಿಗುತ್ತೋ ಇಲ್ವಾ ಅಂತ. ಆದರೂ ಬಂಡ್ ಧೈರ್ಯ ಮಾಡಿ ನಾವು ಮೆಟ್ಟಿಲು ಹತ್ತೋಕೆ ಸ್ಟಾರ್ಟ್ ಮಾಡಿದ್ವಿ. ಲಾಸ್ಟ್ ಟೈಮ್ ನಾವು 1.5 ಅವರಲ್ಲಿ ಬೆಟ್ಟ ಹತ್ತಿ ಮುಗಿಸಿದ್ವಿ. ಆದರೆ ಈ ಸಲ ನಮ್ಮ ಕೈಯಿಂದ ಆಗ್ತಿರ್ಲಿಲ್ಲ. ಯಾಕಂತಂದರೆ ನಾವು ಮಂತ್ರಾಲಯದಲ್ಲಿ ಆಲ್ರೆಡಿ ಹೆಜ್ಜೆ ನಮಸ್ಕಾರ ಹಾಕಿದ್ವಿ. ಸೊ ಹೆಜ್ಜೆ ನಮಸ್ಕಾರ ಹಾಕಿರೋರಿಗೆ ಗೊತ್ತಿರುತ್ತೆ ಅದರ ಕಷ್ಟ ಏನು ಅಂತ. ಆದರೂ ಇಷ್ಟಪಟ್ಟಿನೇ ಹಾಕಿದ್ವಿ. ಹಾಗಾಗಿ ನಮ್ಮ ನೋವನ್ನು ನಾವೇ ಅನುಭವಿಸ್ತಿದ್ವಿ. ಆದರೆ ನಮಗೆ ತಿರುಪತಿನ ಬೆಟ್ಟ ಹತ್ತಿನೇ ಹೋಗಬೇಕು ಅಂತ ಹಠ ಇದ್ದಿದ್ದರಿಂದ ನಾವು ಇಲ್ಲೂ ಸ್ಟೆಪ್ಸ್ ಹತ್ಕೊಂಡೇ ಹೋಗ್ತಿದ್ವಿ. ಆದರೆ ಕಾಲಲ್ಲಿ ಸೀರಿಯಸ್ಲಿ ನಡೆಯೋಕ್ಕಾಗ್ತಿರ್ಲಿಲ್ಲ. ಅದರಲ್ಲೂ ಇಳಿಯೋಕ್ಕಂತೂ ಮಾತೇ ಬೇಡ, ನೋ ಕಮೆಂಟ್ಸ್ ಅನ್ನೋ ಥರ ಅಷ್ಟು ನೋವಿತ್ತು ಕಾಲು. ಲಿಟ್ರಲಿ ಹೇಗಿತ್ತಂದರೆ ಕುಂತ್ರೆ ನಿಲ್ಲೋಕ್ಕಾಗಲ್ಲ, ನಿಂತರೆ ಕೂರೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ನಮ್ಮದು. ಆದರೂ ಹಠ ಬಿಡದೆ ಹಾಗೋ ಹೀಗೋ ನಾವು ಹತ್ತಾ ಇದ್ವಿ. ಸೊ ಇಲ್ಲಿ ಸ್ಟೆಪ್ ಹತ್ತಬೇಕು ಅಂತ ಅಂದರೆ, ಅಥವಾ ನಿಮಗೆ ದರ್ಶನಕ್ಕೆ ಕ್ಯೂ ಹೋಗಬೇಕು ಅಂತ ಅಂದರೂ ಏನೋ ಟಿಕೆಟ್ ಬೇಕು. ಸೊ ಇದು ನಿಮಗೆ ವಿಭೂತಿ ಕಾಂಪ್ಲೆಕ್ಸ್ ಹತ್ರ 2 ಗಂಟೆಗೆ ಮಧ್ಯಾಹ್ನ ಸಿಗುತ್ತೆ. ಇದನ್ನು ಹಿಡ್ಕೊಂಡು ನೆಕ್ಸ್ಟ್ ಡೇ ನೀವು
ಸ್ಟೆಪ್ಸ್ ಅಥವಾ ದರ್ಶನಕ್ಕೆ ಹೋಗ್ಬೋದು. ಆದರೆ ನಮ್ಮ ಬಂಡ ಧೈರ್ಯ ಗೊತ್ತಲ್ವಾ, ನಾವು ಹಾಗೆ ಹೊರಟಿದ್ವಿ. ಸೊ ನಾವು ಮಾಡಿರೋ ತಪ್ಪನ್ನು ನೀವು ಮಾಡಬೇಡಿ. ಅದಕ್ಕೆ ಇನ್ ಕೇಸ್ ಏನಾದರೂ ನೀವು ತಿರುಪತಿ ಹೋಗೋರಾದರೆ ಅಲ್ಲಿ ವಿಭೂತಿ ಕಾಂಪ್ಲೆಕ್ಸ್ ಹತ್ರ ಟಿಕೆಟ್ ಇಸ್ಕೊಂಡು ಆಮೇಲೆ ನಿಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡಿ. ಎಷ್ಟು ನೋವಾಗ್ತಿತ್ತೋ ಅಷ್ಟೇ ಖುಷಿನೂ ಆಗ್ತಿದ್ದು, ಯಾಕಂದರೆ ಅಲ್ಲಿನ ವ್ಯೂಸ್ ಅಂತೂ ಹೇಳೋ ಪದನೇ ಇಲ್ಲ, ಅಷ್ಟು ಚೆಂದ ಇತ್ತು. ಎಕ್ಸ್ಪೀರಿಯನ್ಸು ಒಳ್ಳೆ ಇತ್ತು. ಜಪ್ಪುನಿ 1700 completed. Still 988 is pending. I don't know how to complete it. So chalo, let's go. Look at the view. We came from there, right? Alpardu ಬರ್ತೀನಿ ನಮ್ಮ. Hey, ತುಂಬ ಅನ್ಕೊಂಡು ನೆಕ್ಸ್ಟ್ ಅಲ್ಲಿ ಮೊಟ್ಟು ಬರ್ತಾನೆ ತೋಜಿಪಾವ. ಆದರೆ ಇನ್ನು 1500 ಸ್ಟೆಪ್ಸ್ ಇತ್ತು. ಸೊ ಅದನ್ನೆಲ್ಲ ಹತ್ತಿ ಮುಗಿಸಿ ನಾವು ಫೈನಲಿ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ಇಲ್ಲಿ ನಿಯರ್ಲಿ ನಿಮಗೆ 2338 ಸ್ಟೆಪ್ಸ್ ಇತ್ತು. ಸೊ ಇದೆಲ್ಲ ಹತ್ತಿ ಕಂಪ್ಲೀಟ್ ಆದಮೇಲೆ ನಮಗೆ ಹಬ್ಬ ಹತ್ತಿದ್ದಕ್ಕೂ ಸಾರ್ಥಕವಾಯಿತು ಅನ್ನೋ ಫೀಲ್ ಇತ್ತು. ಯಾಕಂದರೆ ಅಲ್ಲಿ ನೇಚರ್ ಸಹ ಅಷ್ಟೇ ಚೆಂದ ಇತ್ತು, ಕ್ಲೀನ್ ಆ್ಯಂಡ್ ನೀಟಾಗಿ. How was the experience? Nice. ಅಪ್ಪ ಹಿಡೆ ಬರ್ತೀವಿ ಅಕ್ಕ. ಆತು ಬರ್ತೀನಿ ಹಬ್ಬ ವೈಟಿಂಗ್, ಹೋಪ್ ಫಾರ್ ದ ಬೆಸ್ಟ್. ಬಾಯ್. ಇಲ್ಲಿ ತಿರುಪತಿ ಸ್ವಾಮಿಯ ದರ್ಶನಕ್ಕೂ ಮುಂಚೆ ವರಾಹಸ್ವಾಮಿ ದರ್ಶನ ಮಾಡಬೇಕು. ಇದ್ರ ಕಥೆನೂ ಬೇಕು ಅಂತ ಅಂದರೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಂಡು ನೋಡ್ಬೋದು. ಸೊ ಯಾಕೆ ಅಂತ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೊರಟ್ವಿ. ಆದರೆ ಕ್ಯೂ ಇತ್ತು ನೋಡಿ, ಅಷ್ಟಿಷ್ಟಲ್ಲ. ಸೊ ನೀವು ತಿರುಪತಿ ಏನಾದರೂ ಹೋಗಬೇಕು ಅಂತ ಅಂದರೂ ಆಬ್ವಿಯಸ್ಲಿ ಅಲ್ಲಿ ರಶ್ ಇದ್ದೇ ಇರುತ್ತೆ, ಕ್ಯೂ ಇದ್ದೇ ಇರುತ್ತೆ. ಆದರೂ ವೀಕೆಂಡ್ ಅಂತೂ ಪ್ಲ್ಯಾನ್ ಮಾಡಲೇಬೇಡಿ. ಬಟ್ ನಾವು ಲಾಸ್ಟ್ ಟೈಮ್ ವೀಕೆಂಡ್ ಬಂದರೂ ಇಷ್ಟೊಂದು ಕ್ಯೂ ಇರಲಿಲ್ಲ. ಆದರೆ ಈ ಸಲ ಯಾಕೆ ಗೊತ್ತಿಲ್ಲ, ಫುಲ್ ರಶ್ ಇತ್ತು. ಎಷ್ಟು ಗಂಟೆ ಆಯಿತು? 11 ಗಂಟೆಗೆ ಬಿದ್ದಾಡ್ದ. ಓ ದುರ್ವಿಧಿಯೇ. ಆದರೆ ಒಂದು ವಿಷಯ ಏನಪ್ಪ ಅಂದರೆ, ಟಿಕೆಟ್ ಇದ್ದವರು ಟಿಕೆಟ್ ಇಲ್ಲದೆ ಇರೋರು ಎಲ್ಲ ಕ್ಯೂ ಅಲ್ಲಿ ನಿಂತೇ ಬರಬೇಕಿತ್ತು. ಪ್ಲಸ್ ಈ ಥರ ರೂಮಲ್ಲಿ ಮಲಗಲೇಬೇಕಿತ್ತು. ಅದ್ರ ಮಧ್ಯೆ ಇಲ್ಲೊಂದು ಹಂದಿ ಮರಿ ಮಲಗಿದೆ. ಫೈನಲಿ ನಮಗೆ ನಮ್ಮ ತಿರುಪತಿ ತಿಮ್ಮಪ್ಪ ದೇವರು ದರ್ಶನ ಕೊಟ್ಟರು. ಆ 5 ಸೆಕೆಂಡ್ ಇಟ್ಸ್ ಲೈಕ್ ಅ ಹೆವೆನ್, ಸ್ವರ್ಗನೇ ನಿಮ್ಮ ಕಣ್ಮುಂದೆ. ಆದರೆ ನಿನ್ನೆ ಬೆಳಿಗ್ಗೆ 11:40 ಸ್ಟೆಪ್ ಹತ್ತೋಕ್ಕೆ ಸ್ಟಾರ್ಟ್ ಮಾಡಿರೋ ನಾವು 1:40 ಮೇಲೆ ರೀಚ್ ಆಗಿದ್ವಿ, ಸ್ಟೆಪ್ಸ್ ಎಲ್ಲ ಮುಗಿಸಿ. ಅದಾದಮೇಲೆ ಕ್ಯೂವಲ್ಲಿ ನಿಂತು ಬೆಳಗಿನ ಜಾವ 5:15 ಹೊತ್ತಿಗೆ ನಮಗೆ ನಮ್ಮ ತಿರುಪತಿ ತಿಮ್ಮಪ್ಪನ ದರ್ಶನ ಆಯಿತು. ಸೊ ನಿಯರ್ಲಿ 17 hours ಆಫ್ ಸ್ಟ್ರಗಲ್ ಓನ್ಲಿ ಫಾರ್ 5 ಸೆಕೆಂಡ್. ಆದರೆ ಆ 5 ಸೆಕೆಂಡ್ ನಿಮ್ಮ 17 hours ಸ್ಟ್ರಗಲ್ನ ಮರೆಸಿಬಿಡುತ್ತೆ. ಸೊ ಲೈಫ್ ಟೈಮಲ್ಲಿ ಒನ್ಸ್ ಆದರೂ ನೀವು ಮಂತ್ರಾಲಯ ಮತ್ತು ತಿರುಪತಿನ ವಿಸಿಟ್ ಮಾಡಲೇಬೇಕು. ಇಟ್ಸ್ ಲೈಕ್ ಆ ವರ್ಡ್ಸ್ ಇಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆ್ಯಂಡ್ ಆ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕೆ. ಸೊ ಅಲ್ಲಿಂದ ನಾವು ಬಸ್ ಹಿಡಿದು ಕೆಳಗೆ ಬಂದ್ವಿ ವಿಭೂತಿ ಕಾಂಪ್ಲೆಕ್ಸ್ ಹತ್ರ. ಅಲ್ಲಿಂದ ನಾವು ನೆಕ್ಸ್ಟ್ ನಮ್ಮ ರೂಮ್ ಕಡೆ ಹೊರಟ್ವಿ. ನಾವಲ್ಲಿ ತುಂಬಾ ಸುತ್ತಾಡೋಕ್ಕೆ ಆಗಿರಲಿಲ್ಲ, ಯಾಕಂದರೆ ನಮಗೆ
ಲೀವ್ ತುಂಬ ಕಡಿಮೆ ಇತ್ತು. ಅಕ್ಷಿತಾ, ಲೆಟ್ಸ್ ಪ್ಯಾಕ್ ಅಪ್. ಬಾಯ್. ಲೋಕೇಶ, ಲೋಕೇಶ. ಬಾಯ್. ಫೈನಲಿ ನಾವು ಚೆಕ್ಔಟ್ ಆಗಿ ನಮ್ಮ ಲಗೇಜ್ನ ಪ್ಯಾಕ್ ಮಾಡಿಕೊಂಡು ನಾವು ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಅರ್ನ ರಿಯಾಕ್ಷನ್ ಆರ ಲೋಕೇಶ ಆರು ಬಲ ತಿರುಗಲೆ ಅಬ್ಬೋ ಬೋ. ಸೊ ತಿರುಪತಿಯಲ್ಲೂ ವಿಸಿಟ್ ಮಾಡಲೇಬೇಕಾದಂಥ ಕೆಲವೊಂದು ಟೆಂಪಲ್ಸ್ ಇದೆ. ಲೈಕ್ ಪದ್ಮಾವತಿ ಟೆಂಪಲ್ ಆಗಿರ್ಬೋದು, ಗೋವಿಂದರಾಜ ಸ್ವಾಮಿ ಟೆಂಪಲ್, ಕಪಿಲೇಶ್ವರ ಸ್ವಾಮಿ ಟೆಂಪಲ್, ಹಾಗೆಯೇ ಕಾಳಹಸ್ತಿ ಟೆಂಪಲ್. ಆದರೆ ಈ ಎಲ್ಲ ಟೆಂಪಲ್ನ ಮುಗಿಸಿ ಆದಮೇಲೆ ಕಾಳಹಸ್ತಿ ಟೆಂಪಲ್ನ ವಿಸಿಟ್ ಮಾಡಿ. ಯಾಕಂತಂದರೆ ಕಾಳಹಸ್ತಿ ಟೆಂಪಲ್ನ ವಿಸಿಟ್ ಆದಮೇಲೆ ನೀವು ಬೇರೆ ಯಾವುದೇ ಟೆಂಪಲ್ ಹೋಗೋ ಹಾಗಿಲ್ಲ, ನೀವು ಡೈರೆಕ್ಟ್ ಮನೆಗೇ ಹೋಗಬೇಕು. ಹಾಗೆಯೇ ಕಾಳಹಸ್ತಿ ಟೆಂಪಲ್ ಅಂತೂ ಮಸ್ಟ್ ವಿಸಿಟ್ ಇಫ್ ಇನ್ ಕೇಸ್ ನೀವೇನಾದರೂ ತಿರುಪತಿ ಹೋದರೆ. ಸೊ ನೆಕ್ಸ್ಟ್ ಟೈಮ್ ಮತ್ತೆ ನನಗೆ ದೇವರು ಏನಾದರೂ ಕರೆದ್ರೆ ನಾನು ಮತ್ತೆ ತಿರುಪತಿ ಹೋದಾಗ ಇದೆಲ್ಲ ಪ್ಲೇಸಸ್ನ ವೀಡಿಯೋ ಮಾಡಿ ಹಾಕ್ತೇನೆ. ಬಟ್ ಈ ಸಲ ಟೈಮ್ ಇರಲಿಲ್ಲ, ಸೊ ಯಾವುದನ್ನು ಕವರ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ನಮ್ಮ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಆದರೆ ಬರೋ ವೇ ಅಂತೂ ತುಂಬಾ ಕೂಲಾಗಿತ್ತು. ನೈಟಲ್ಲಿ ಲೈಟ್ ಜೊತೆ ಹೋದರೆ ಬೆಳಿಗ್ಗೆ ನೇಚರ್ ಜೊತೆ ಹೋದಾಗಿತ್ತು. ಮತ್ತೆ ನಿಂಗೆ ಗೊತ್ತಿದ್ದಿ ಏನೋ ಪ್ರಾಬ್ಲಮ್ ಆಯ್ತು. ಕರೆಕ್ಟ್ ನಿದ್ದೆ ಇಲ್ಲದೆ ಬಿಸಿಲಿಗೆ ಟ್ಯಾನ್ ಆಗಿ ನನ್ನ ಮುಖ ನಂಗೆ ನೋಡಿದ್ರೇ ಟೆನ್ಷನ್ ಆಗ್ತಿತ್ತು. ಆದರೂ ನನಗೆ ಟ್ರಾವೆಲ್ ಅಂದರೆ ತುಂಬ ಇಷ್ಟ ಆಗಿರೋದ್ರಿಂದ ನಾನು ಇದು ಯಾವುದನ್ನು ಕೇರ್ ಮಾಡಲ್ಲ. ನನಗೆ ಟ್ರಾವೆಲ್ ಮಾಡಿದರೆ ಆಯಿತು, ಅಷ್ಟೇ ಸಾಕು. ಸೊ ಆನ್ ದ ವೇ ನಾವು ಮಧ್ಯಾಹ್ನ ಟಿಫನ್ನ ಸೌತ್ ರುಚಿ ಅನ್ನೋ ಹೋಟೆಲ್ಗೆ ವಿಸಿಟ್ ಮಾಡಿದ್ವಿ. ಆದರೆ ಇದರಲ್ಲಿ ಎಕ್ಸಾಕ್ಟ್ ಲೊಕೇಶನ್ ನಂಗೆ ಗೊತ್ತಿಲ್ಲ, ಬಟ್ ಫುಡ್ ಅಂತೂ ಎಕ್ಸ್ಟ್ರೀಮ್ ಲೆವೆಲ್. ಯಾಕಂತಂದರೆ ಅದರ ರಿಸಲ್ಟ್ನ ನೀವಿಲ್ಲಿ ನೋಡ್ಬೋದು. ಒಂದು ಪೀಸ್ ಬಿಡದಂಗೆ ಎಲ್ಲ ತಿಂದು ತೆಗಿದ್ವಿ. ನಾನಲ್ಲ, ಸೊ ಅದರ ಕಲಾಕಾರರು ಇವರು ಕಲಾಕಾರರು. ಆದರೆ ಹೋದಷ್ಟು ದಾರಿನೂ ಮುಗಿತಿರ್ಲಿಲ್ಲ, ನಮ್ಮ ಮಂಗಳೂರು ಸಿಗ್ತಿರ್ಲಿಲ್ಲ. ಹೊರ ಇಲ್ಲಕ್ಬೋದು ಜಿಪ್ಪುಗ ಮಾರ್ರೆ ಅಂದರೆ ಒಮ್ಮೆ ಮನೆಗೆ ಹೋಗಿ ಮಲಗುವ ಅನ್ನೋಷ್ಟು ನಿದ್ದೆ ಬರ್ತಿತ್ತು. ಸೊ ಆನ್ ದ ವೇ ಬರುವಾಗ ಸನ್ಸೆಟ್ ನೋಡೋಣ, ಅಲ್ಲಿ ಹೋಗೋಣ, ಎಲ್ಲಿ ಹೋಗೋಣ ಅಂತ ಕೆಲವೊಂದು ಪ್ಲೇಸಸ್ ಹೇಳಿದರು. ಬಟ್ ಹೋಗೋದೆಲ್ಲೂ ಇಲ್ಲ, ಸೀದಾ ಬರ್ತಾ ಇದ್ವಿ. ಸೊ ಸೂರ್ಯದೇವರಿಗೂ ಗೊತ್ತಾಯಿತು ಅನಿಸುತ್ತೆ, ಇವರಂತೂ ಸನ್ಸೆಟ್ ನೋಡೋಕ್ಕೆ ಬರಲ್ಲ, ಬಟ್ ನಾನೇ ಇವ್ರನ್ನ ನೋಡೋಕ್ಕೆ ಹೋಗ್ತೀನಿ ಅಂತ ಅವರು ನಮಗೆ ದರ್ಶನ ಕೊಟ್ಬಿಟ್ರು. ಸೊ ನಿಮಗೆ ಸನ್ಸೆಟ್ ಇಷ್ಟನಾ, ಸನ್ರೈಸ್ ಇಷ್ಟನಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಅರ್ಥ ಆಯ್ತಲ್ವಾ? ಎಸ್, ಫೈನಲಿ ನಾವು ನಮ್ಮ ಈ ವರ್ಷದ ಮಂತ್ರಾಲಯ ತಿರುಪತಿ ಪ್ಲ್ಯಾನ್ನ ಕಂಪ್ಲೀಟ್ ಮಾಡಿದ್ವಿ. ಹೌದು, ನಮ್ಮ ಲಾಸ್ಟ್ ಇಯರ್ ಸಹ ನಾವು ಇದೇ ಟೈಮಲ್ಲಿ ಮಂತ್ರಾಲಯ ಮತ್ತು ತಿರುಪತಿ ಹೋಗಿದ್ವಿ. ಸೊ ಈ ವರ್ಷವೂ ಅನ್ಎಕ್ಸ್ಪೆಕ್ಟೆಡಾಗಿ ಇಮಿಡಿಯೇಟ್ ಪ್ಲ್ಯಾನ್ ಮಾಡಿ ಹೋದ್ವಿ. ಅದೇನೋ ಹೇಳ್ತಾರಪ್ಪ, ದೇವರು ನಿಮ್ಮನ್ನು ನೋಡೋಕ್ಕೆ ಕರೆದ್ರೆ ಮಾತ್ರ
ನಿಮಗೆ ಅಂಥ ಪ್ಲೇಸ್ಗೆಲ್ಲ ಹೋಗೋಕ್ಕಾಗೋದು ಅಂತ. ಸೊ ನಮ್ಮ ಮೇಲೆ ಯಾಕೋ ದೇವ್ರಿಗೆ ಸ್ವಲ್ಪ ಕರುಣೆ ಬಂದಿದೆ ಅನಿಸುತ್ತೆ. ಇರಲಿ, ಆ ಕರುಣೆ ಹಾಗೇ ಇರಲಿ. ಸೊ ಒಳ್ಳೆ ಪಾಸಿಟಿವ್ ವೈಬ್ಸ್ ಜೊತೆ ನಾವು ಮಂಗಳೂರನ್ನ ರೀಚ್ ಆದ್ವಿ. ಸೊ ಇದಾಗಿತ್ತು ನಮ್ಮ 2026ನ ಮಂತ್ರಾಲಯ ಮತ್ತು ತಿರುಪತಿ ಜರ್ನಿ. ಸೊ ನನ್ನ ಜೊತೆ ನೀವು ಸಹ ಟ್ರಾವೆಲ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಟ್ರಾವೆಲ್ಗೆ ಗೆಟ್ ರೆಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.